ಎರಡನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ಆಗಿ ತಯಾರಾಗ್ತಾ ಇದ್ದಾರೆ ಅಭ್ಯರ್ಥಿಗಳು. ಈಗಾಗಲೇ ಫಸ್ಟು ಮತ್ತು ಸೆಕೆಂಡ್ ಎರಡು ಬ್ಯಾಚ್ಗಳಲ್ಲಿ ನಸುಕಿನ ಜಾವ ಕತ್ತಲಲ್ಲಿ ಬಿಟ್ಟರು ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆದರೆ ಇದು ನಸುಕಿನ ಜಾವದ ಸ್ವಲ್ಪ ಮಂಜು ಬಿದ್ದದ. ಮಂಜು ಇರೋದ್ರಿಂದ ವಿಡಿಯೋ ಅಷ್ಟು ಕ್ಲಿಯರ್ ಆಗಿಲ್ಲ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಲಿಯರ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಇವತ್ತು ಎರಡನೇ ದಿನ ರ್ಯಾಲಿ ನಡೀತಾ ಇದೆ. ಆಮೇಲೆ ಇವತ್ತು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಭಾಗವಹಿಸ್ತಾ ಇದ್ದಾರಪ್ಪ ಅಂದ್ರೆ ಒಟ್ಟು 850 ಜನ ಅಭ್ಯರ್ಥಿಗಳು ಇವತ್ತು ಎರಡನೇ ದಿನ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಎಲ್ಲ ಬೆಳಗಾವಿ ಜಿಲ್ಲೆಯವರು. ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಸಹಿತ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು 850 ಜನ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಗಮನಿಸಬಹುದು ಅಭ್ಯರ್ಥಿಗಳೇ. ಇದು ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬೆಳಗಾವಿಯಿಂದ ರ್ಯಾಲಿ ನಡೀತಾ ಇದೆ. 2024-25 ಸಾಲಿಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳಿಗೆ ಇಲ್ಲಿ ಎಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಹೊಸ ಮಾಹಿತಿ ಬರ್ತಾ ಇದೆ ಅಭ್ಯರ್ಥಿಗಳೇ. ಈ ಸಲ ಹೈ ಜಂಪ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಹೈ ಜಂಪ್ ಫೇಲ್ ಮಾಡ್ತಾ ಇಲ್ಲ, ಎಲ್ಲರನ್ನೂ ಪಾಸ್ ಮಾಡ್ತಾ ಇದ್ದಾರೆ. ಆದರೆ ಹೈ ಜಂಪನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಇನ್ನೂ ನಿಖರವಾಗಿ ಕ್ಲಿಯರ್ ಆಗಿಲ್ಲ. ನೆಕ್ಸ್ಟ್ ಕ್ಲಿಯರಾಗಿ ನಾನು ತಿಳ್ಕೊಂಡು ಮುಂದಿಂದ ಹೇಳ್ತೀನಿ. ಫೇಲ್ ಅಂತೂ ಮಾಡ್ತಾ ಇಲ್ಲ, ಪಾಸ್ ಮಾಡ್ತಾ ಇದ್ದಾರೆ ಸರ್. ಆದರೆ ಹೈ ಜಂಪ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಅಭ್ಯರ್ಥಿಗಳು ಅಂತ ಇದ್ದಾರೆ. ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಗೊತ್ತಾದ ಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿದ್ದೀನಿ. ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಹಾಗೆ ಯೋಧರಾಗುವ ಹುಮ್ಮಸ್ಸಿನಲ್ಲಿ ಯುವಕರು ಅಗ್ನಿ ಪರೀಕ್ಷೆ ಅಂತ ನಾವು ಹೇಳ್ಬೋದು. ಯಾಕಂದರೆ ರಾತ್ರಿ ನಂಬರ್ ಹಚ್ಚಿ ಅಲ್ಲಿ ನಿಂತು ಅಲ್ಲಿ ಹೋಗಿ ರ್ಯಾಲಿಯಲ್ಲಿ ಫಿಸಿಕಲ್ ಮಾಡಿಕೊಂಡು ಆಮೇಲೆ ಮೆಡಿಕಲ್ ಮಾಡಿಕೊಂಡು ಫೈನಲ್ ಆಗಿ ಇಂಡಿಯನ್ ಆರ್ಮಿ ಸೇರಬೇಕಂದ್ರೆ ಅದು ಅಗ್ನಿ ಪರೀಕ್ಷೆನೇ ನಿಜವಾಗಲೂ. ಯಾಕಂದರೆ ಅಂಥ ಪರೀಕ್ಷೆಯಲ್ಲಿ ಪಾಸಾಗಿ ದೇಶ ಸೇವೆಯನ್ನು ಮಾಡಲಿಕ್ಕೆ ಕನಸನ್ನು ಹೊತ್ತಿರ್ತಕ್ಕಂಥ ಯುವ ಜನತೆಯ ಕನಸು ಅರಳುವಂಥ ಸಮಯ ಅಂತ ಹೇಳ್ಬೋದು ನಾವು. ಇದು ನಸುಕಿನ ಜಾವ ವಿಡಿಯೋದ ಮೂರನೇ ಬ್ಯಾಚಿಂದು ಎರಡನೇ ದಿನದ ಮೂರನೇ ಬ್ಯಾಚಿಂದ ನೋಡ್ತಾ ಇದ್ರಿ. ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ, ಗಮನಿಸ್ಬೋದು. ನೀವು ಟೈಮನ್ನು ನೋಡ್ತಾ ಇರಿ. ಅಭ್ಯರ್ಥಿಗಳು ಯಾವ ರೀತಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಹೈಟ್ ಬನಿಯನ್ನು ಎಲ್ಲರಿಗೂ ಹಾಕೊಂಡು ಬಾ ಅಂತ ಹೇಳಿದ್ದಾರೆ. ಆದರೂ ಸಹಿತ ಕೆಲವೊಂದು ಜನ ಕಲರ್ ಬನಿಯನ್ನು ಹಾಕಿಕೊಂಡು ಹೋಗಿದ್ದಾರೆ. ಅಭ್ಯರ್ಥಿಗಳಿಗೆ ನೋಡ್ಬೋದು ಇಲ್ಲಿ. ಯೋಧರಾಗಿ ದೇಶದ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಎನ್ನುವ ಮಹತ್ವಾಕಾಂಕ್ಷೆ ಹೊಂದಿರುವ ಉತ್ತರ ಕರ್ನಾಟಕದ ಸಾವಿರಾರು ಯುವಕರ ಕಣ್ಣುಗಳಲ್ಲಿ ಈಗ ಸಾಧನೆಯ ಹುಮ್ಮಸ್ಸು ಕಾಣುತ್ತದೆ. ಅವರಲ್ಲಿ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪ್ರತಿಯೊಂದನ್ನು ನೋಡಿದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆಯನ್ನು ಆಗ್ತಾ ಇದ್ದಾರೆ. ನಿನ್ನೆ ದಿವಸ ನೋಡಿದರೆ ಪ್ರತಿಯೊಂದು ಬ್ಯಾಚ್ನಲ್ಲಿ ಬಹಳಷ್ಟು ಜನ ಆಯ್ಕೆಯಾಗಿದ್ದಾರೆ. 100 ಜನ ಅಭ್ಯರ್ಥಿಗಳು ಬ್ಯಾಚ್ ಬಿಟ್ಟರು ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ, ನಾವು ಗಮನಿಸಬಹುದು. ಇಲ್ಲಿ ಜಿಲ್ಲಾ ಆಡಳಿತ ಸಹಯೋಗದೊಂದಿಗೆ ಬೆಳಗಾವಿ ಸೇನಾ ನೇಮಕಾತಿ ತಂಡವು ಅಗತ್ಯ ಸಿದ್ಧತೆಯನ್ನು ಮಾಡಿಕೊಂಡು ಈಗಾಗಲೇ ಸಿಇ ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೀತಾ ಇದೆ. ಅದರಲ್ಲಿ ಜಿಲ್ಲಾವಾರು ರ್ಯಾಲಿ ನಡೀತಾ ಇದೆ, ನಾವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು. ಇವತ್ತು ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ, ನಾವು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಜನರ ತಂಡಗಳನ್ನು ಮಾಡಿ ರನ್ನಿಂಗನ್ನು ಬಿಡ್ತಾ ಇದ್ದಾರೆ, ನೋಡ್ಬೋದು, ನಾವು ಇಲ್ಲಿ ಗಮನಿಸ್ಬೋದು. ಅಭ್ಯರ್ಥಿಗಳಿಗೆ ಎರಡನೇ ರೌಂಡನ್ನು ಓಡ್ತಾ ಇದ್ದಾರೆ. ಇದು ಸ್ವಲ್ಪ ಕ್ಲಿಯರ್ ಇದೆ. ಫಸ್ಟ್ದು ಸೆಕೆಂಡ್ದು ಅಷ್ಟು ಕ್ಲಿಯರಾಗಿ ವಿಡಿಯೋ ಇಲ್ಲ, ಆದರೂ ಸಹಿತ ಇದು ಅತಿ ಕ್ಲಿಯರ್ ಆಗಿದೆ, ನಾವು ಗಮನಿಸ್ಬೋದು. ಒಟ್ಟು 16 ಮೀಟರ್ ರನ್ನಿಂಗನ್ನು ಮಾಡಬೇಕಾಗ್ತದೆ, ಅಂದರೆ 4 ರೌಂಡ್ ರನ್ನಿಂಗನ್ನು ಮಾಡಬೇಕಾಗ್ತದೆ. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡು ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ಅಭ್ಯರ್ಥಿಗಳು ಒಳ್ಳೆಯ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ದೈಹಿಕ ಕ್ಷಮತೆ ವೈದ್ಯಕೀಯ ಪರೀಕ್ಷೆ ಪ್ರಕ್ರಿಯೆಗೆ ಆಯ್ಕೆಯನ್ನು ಅರ್ಹತೆಯನ್ನು ಪಡೆದುಕೊಳ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಮಾನದಂಡಕ್ಕೆ ಅನುಗುಣವಾಗಿ ಸಾಮರ್ಥ್ಯ ತೋರಿಸಿದವರ ಪರೀಕ್ಷೆ ಮುಗಿದ 1 ಅಥವಾ 2 ತಿಂಗಳಲ್ಲಿ ಇಲ್ಲಿ ರಿಸಲ್ಟ್ ಅಂತಿಮ ಫಲಿತಾಂಶ ಬರಲಿದೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಆರ್ಮಿಯವರು ನೀಡ್ತಾ ಇದ್ದಾರೆ, ಗಮನಿಸ್ಬೋದು. ನಾವು ಇಲ್ಲಿ ಈಗ ಮೂರನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಸೇನಾ ನೇಮಕಾತಿ ಪಾರದರ್ಶಕವಾಗಿ ನಡೆಯುತ್ತಿದೆ ಅಂತಕ್ಕಂಥ ಮಾತನ್ನು ಕೊಪ್ಪಳ ಜಿಲ್ಲಾ ಆಡಳಿತ ಸಹಿತ ಒಳ್ಳೆಯ ಉತ್ತಮ ಸಹಕಾರವನ್ನು ನೀಡ್ತಾ ಇದೆ. ನಮ್ಮಂತೆ ಯುವ ಜನತೆಗೆ ಸಹಿತ ಯೋಧರಾಗಲು ರ್ಯಾಲಿ ನಡೆಯಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಸಹಾಯಕ ನೇಮಕಾತಿ ಅಧಿಕಾರಿಗಳಾದಂಥ ಬೆಳಗಾವಿಯ RM ಲೋಹಿಯಾ ಸಹಿತ ಅಧಿಕಾರಿಗಳು ಅಭ್ಯರ್ಥಿಗಳಿಗೆ ಕರೆಯನ್ನು ನೀಡ್ತಾ ಇದ್ದಾರೆ. ಯೋಧರಾಗಬೇಕು,
ಇಲ್ಲಿ ಯಾವುದೇ ರೀತಿ ಏನೂ ತೊಂದರೆ ಇರೋದಿಲ್ಲ. ಸೇನಾ ನೇಮಕಾತಿ ಪಾರದರ್ಶಕವಾಗಿ ನಡೀತಿದೆ ಅಂತಕ್ಕಂಥ ಮಾತನ್ನು ಸಹಿತ ಅಭ್ಯರ್ಥಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ನೋಡ್ಬೋದು ಈಗ 3ನೇ ರೌಂಡ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೀವು ನೋಡ್ಬೋದು 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ಇವಾಗ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಇವತ್ತು ಒಟ್ಟು ಅಭ್ಯರ್ಥಿಗಳು 850 ಅಭ್ಯರ್ಥಿಗಳು ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಂದು ತಂಡಗಳನ್ನು ಮಾಡಿಕೊಂಡು ಅಭ್ಯರ್ಥಿಗಳಿಗೆ ರ್ಯಾಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿಯೂ ನಸುಕಿನ ಜಾವ ಇವತ್ತು ರ್ಯಾಲಿ ನಡೀತಾ ಇದೆ. ಈಗ ಲಾಸ್ಟ್ ರೌಂಡ್ ನೋಡ್ತಾ ಇದ್ದೀರಾ. ಲಾಸ್ಟ್ ರೌಂಡು ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ ಅಂತೇಳಿ ಗಮನಿಸ್ಬೋದು. ಎಂಟ್ರೆನ್ಸ್ ಹೈಟ್ ಇಲ್ಲ. ಅಭ್ಯರ್ಥಿಗಳು ಹೈಟ್ ಬಗ್ಗೆ ಕೇಳ್ತಾ ಇದ್ರಿ. ಎಂಟ್ರೆನ್ಸ್ ಹೈಟ್ ಇಲ್ಲ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರಲಿ, ಡಾಕ್ಯುಮೆಂಟ್ ಹೆಚ್ಚು ಅವ್ರು ಏನು ಕೊಟ್ಟಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಡಾಕ್ಯುಮೆಂಟ್ ಮೇಲೆ ಹೊರಗಡೆ ಯಾರನ್ನೂ ತೆಗಿತಾ ಇಲ್ಲ ಅಂಥೇಳಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ಬಿಟ್ಟು ಬರಬೇಡಿ. ಯಾರು ಎಷ್ಟು ಡಾಕ್ಯುಮೆಂಟ್ಗಳು ರೆಡಿ ಮಾಡ್ಕೊಂಡ್ಬಂದ್ರಿ ಅಷ್ಟು ತೆಗೆದುಕೊಂಡು ರ್ಯಾಲಿಗೆ ಹಾಜರಾಗಿ ಹಾಗೆ ವಿಡಿಯೋನ ಮುಂದೆ ನೋಡ್ತಾ ಇರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.